ಅರಬಾವಿ ಗ್ರಾಮದ ಶಕ್ತಿ ದೇವರಾದ ಹನುಮಂತ ದೇವರ ಪಾದಾರಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ಅಮೃತ ಯೋಜನೆ 2 ಇದರ ಭೂಮಿ ಪೂಜೆ ಕಾರ್ಯಕ್ರಮಕ್ಕೆ ಆಗಮಿಸಿ ವೇದಿಕೆ ಮೇಲೆ ಆಸೀನರಂತ ಮೂಡಲಗಿ ಪುರಸಭಾ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ನಾಗನೂರು ಪಟ್ಟಣ ಪಂಚಾಯತಿ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಕಲ್ಲೋಳಿ ಪಟ್ಟಣ ಪಂಚಾಯತಿ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಅರಬಾವಿ ಪಟ್ಟಣ ಪಂಚಾಯತಿ ಅಧ್ಯಕ್ಷರೇ, ಉಪಾಧ್ಯಕ್ಷರೇ ಹಾಗೂ ಎಲ್ಲ ಪುರಸಭಾ ಪಟ್ಟಣ ಪಂಚಾಯತ್ ಎಲ್ಲ ಸದಸ್ಯರಿಗೆ, ಗ್ರಾಮದ ಹಿರಿಯರಿಗೆ, ಗುರು ಹಿರಿಯರಿಗೆ ಎಲ್ಲರಿಗೂ ಮತ್ತೊಂದ್ಸಲ ಅನಂತ ಸ್ವಾಗತ ಬಯಸುತ್ತೇನೆ. ತಾವೆಲ್ಲರೂ ಯಾಕಂದ್ರೆ ಬಹಳ ಗಡಬಡಿಯಲ್ಲಿ ಕಾರ್ಯಕ್ರಮ ಫಿಕ್ಸ್ ಆಯ್ತು. ಯಾಕಂದ್ರೆ 3 ದಿವಸನಾಗ ಕಾರ್ಯಕ್ರಮ ಫಿಕ್ಸ್ ಮಾಡೋದೈತೆ. ಯಾಕಂದ್ರೆ ಅವ್ರ ಕಾಂಟ್ರಾಕ್ಟ್ ಆಗ ಟೆಂಡರ್ ಆಗಿ ಬಹಳ ದಿವಸ ಆಯ್ತು. ಕೆಲಸ ಬೇಗನೆ ಪ್ರಾರಂಭ ಮಾಡ್ಬೇಕಂದಾಗ ಜಲ್ದಿ ಅರ್ಜೆಂಟಲ್ಲಿ ಆಯ್ತು. ಅದಕ್ಕೆ ಅರಬಾವಿನ ಯಾಕೆ ಸೆಲೆಕ್ಟ್ ಮಾಡಿ ಇಲ್ಲಿ ಮಾಡಿದಂದ್ರೆ ಅದಕ್ಕೆ ಅರಬಾವಿನ ಮಾಡಂತೇಳಿ ಮೂಡಲಗಿ ಪುರಸಭೆ ಅವ್ರು ಬೇಜಾರಾಗಬಾರ್ದು, ನಾಗನೂರವರು, ಕಲ್ಲೋಳಿ ಅವರು ಯಾರು ಬೇಜಾರಾಗಬಾರ್ದು. ಯಾಕಂದ್ರೆ ನಾನೇ ಹೇಳಿ, ಯಾಕಂದ್ರೆ ಅರಬಾವಿ ವಿಧಾನಸಭಾ ಕ್ಷೇತ್ರದ ಹೆಸರು ಅರಬಾವಿ ಅಂದ್ರೆ ಕ್ಷೇತ್ರದ ಹೆಸರೈತೆ. ಅದಕ್ಕೆ ಅರಬಾವಿ ಮಾಡಿ. ಯಾಕಂದ್ರೆ ಮೊದಲೆಲ್ಲ ನಾವು ನೋಡ್ತಿದ್ವಿ ಅರಬಾವಿ ಒಂದು ಗ್ರಾಮ ಪಂಚಾಯತಿ ಒಂದು ಬಿಟ್ರೆ ಏನೂ ಹಾಕಿಲ್ಲ, ಹೆಸರು ಮಾತ್ರ ಅರಬಾವಿ ವಿಧಾನಸಭಾ ಕ್ಷೇತ್ರ ಇರ್ತೈತೆ. ಅದಕ್ಕೆ ಈಗ ನಾವು ಬಂದ ನಂತರ ಇಲ್ಲಿ ಅಂದ್ರೆ ಪಟ್ಟಣ ಪಂಚಾಯತಿ ಆಯ್ತು, ಅನೇಕ ಕಾಲೇಜುಗಳು, ಮೊರಾರ್ಜಿ ಸ್ಕೂಲ್ ಬಂದು ಡೆವಲಪ್ ಆಯ್ತು. ಅದಕ್ಕೆ ಅರಬಾವಿ ವಿಧಾನಸಭಾ ಕ್ಷೇತ್ರ ಹೆಸರು ಇರೋದ್ರಿಂದ ಅದಕ್ಕೆ ಅರಬಾವಿಲ್ಲ ಪೂಜೆ ಮಾಡತ್ತು. ಅದಕ್ಕೆ ಯಾವ ಬೇರೆ ಪುರಸಭೆದವ್ರು ಯಾರು ಬೇಜಾರು ಮಾಡ್ಕೋಬಾರ್ದು. ಅದಕ್ಕೆ ನಿಮ್ಮೆಲ್ಲರೂ ಸಹಕಾರ ಬೇಕಂತ ಹೇಳುತ್ತಾ ಈ ಯೋಜನೆ ತಮಗೆಲ್ಲ ಗೊತ್ತಿದ್ದಂಗ ನಾನು ಫಸ್ಟಕ್ಕೆ MLA ಆದಾಗ 2004 ತಾವೆಲ್ಲ ನಿಮ್ಮ ಆಶೀರ್ವಾದದಿಂದ ವೋಟ್ ಹಾಕಿ ಗೆಲ್ಸಿದೆ. ಅವಾಗ ನಿಮ್ಗೆಲ್ಲ ಗೊತ್ತೈತಿ SM ಕೃಷ್ಣ ಮುಖ್ಯಮಂತ್ರಿ ಇದ್ರೆ. SM ಕೃಷ್ಣ 8 ವರ್ಷ ಎಲ್ಲ ಬರಗಾಲ ಬಿದ್ದೋಯ್ತು. 5 ವರ್ಷ ಒಟ್ಟ ಮಳೆ ಆಗಿದಿಲ್ಲ, ಏನೂ ಆಗಿದಿಲ್ಲ. ಹೊಳಿ ಒಣಗಿದ್ದು, ಹಳ್ಳಗಳು ಒಣಗಿದ್ದು. ಫಸ್ಟ್ MLA ಆಗಿ ಬರಬಾರ್ದು, ಮೇದಾಗ ರಿಸಲ್ಟ್ ಆಯ್ತು. ಎಲ್ಲ ಮಂದಿ ಬರಾಕತ್ರ ನೀರ್ ಬೇಕ್ರಿ, ಕಿನಾಲಕ್ಕೆ ನೀರ್ ಬೇಕು. ಅಲ್ಲೇ ಹೊಳಿ ನೋಡ್ರೆ ಹೊಳ್ಯಾಗ ಒಂದು ಹನಿ ನೀರಿಲ್ಲ, ಡ್ಯಾಮ್ದಾಗ ನೀರಿಲ್ಲ, ಎಂತ ಪರಿಸ್ಥಿತಿ ಅಂತೇಳಿ. ಆಮೇಲೆ ಹಂಗೆ ಮುಂದೆ ಬರ್ಬತ್ತ ಮಳೆ ಚಲೋ ಆಯ್ತು, ನೀರಾವರಿ ಯೋಜನೆ ಬಂದು ಆಮೇಲೆ ಎಲ್ಲ ಅನುಕೂಲ ಆಯ್ತು ನಮ್ಮ ಕ್ಷೇತ್ರಕ್ಕೆ. ಅದಕ್ಕೆ ನಮಗೆ ಪ್ರತಿ ಸಲ ವಿಚಾರ ಬಂದಾಗ ಏನ್ ಕಾಡ್ತಿತ್ತಂದ್ರ ಈಗ ಮೂಡಲಿಗೆ ಊರಿಗೆ ನೀರು ಎಲ್ಲಿಂದ ಕೊಡ್ತಿದ್ವು, ಸುಣದೋಳಿ ಬ್ಯಾರೇಜ್ ಇಂದ ಲಿಫ್ಟ್ ಮಾಡ್ಬೇಕು. ಸುಣದೋಳಿ ನೀರು ಖಾಲಿ ಆಯ್ತು, ಮೂಡಲಿಗೆ ನೀರ ಬಂದ. ಆಮ್ಯಾಗ ಮತ್ತೊಂದ್ ಕಡೆ ಹಳ್ಳ ಹೊಳಿಗೆ ಬಂದ ಕಲ್ಲೋಳಿ, ನಾಗನೂರು ಎಲ್ಲ ಕಡೆ ನೀರು ಬಂದ. ಅಂದ್ರೆ ಮಳೆ ಆಯ್ತು, ನೀರಿದ್ರೆ ಬರ್ತೈತೆ. ಇಲ್ಲಂದ್ರೆ ಪಾಪ ಎಲ್ಲ ಮಂದಿ ಕೊಡಾತು, ಆ ಕಡೆ ಅಡ್ಡಾಡೋದು, ಈ ಕಡೆ ಅಡ್ಡಾಡೋದು ಅಂದ್ರೆ ಭಯಂಕರ ತ್ರಾಸ ಆಗ್ತೈತೆ. ಬಹಳ ಆಸೆ ಇತ್ತು ನಮಗೂ 20 ವರ್ಷದಿಂದ ಶಾಶ್ವತವಾಗಿ ಹೆಂಗಾರ ಈ ನೀರಿನ ವ್ಯವಸ್ಥೆ ಮಾಡ್ಬೇಕಲ್ಲ, ಹಳ್ಳಿಗಳಿಗೆ ಮಾಡ್ಬೇಕು, ಪಟ್ಟಣಗಳಿಗೆ. ಇದಕ್ಕೆ ಫಸ್ಟಿಗೆ ನನಗೆ MLA ಆದ್ರೆ ಒಂದು ವರ್ಷಕ್ಕೆ ಹಡಿಗಿನಾದ ಒಬ್ಬ ಹಿರಿಯ ಬಂದ್ ನನಗೇನಂದ, ಹಿಡ್ಕಲ್ ಡ್ಯಾಮ್ದಿಂದ ನೀರ್ ತರ್ತೀನಿ ನೋಡ್ರಿ ಅಂತ ಸುಮ್ಮ ಅಂದ. ನನ್ನ ನೆನಪು ಮಾಡಿದ್ರು. ನಾನು ಹಿಡ್ಕಲ್ ಡ್ಯಾಮ್ ಹೆಂಗ್ ನೀರ್ ತರಕ್ ಆಗ್ತೈತಿ, ಹೆಂಗ್ ಆಗ್ತೈತಿ, ಆಗುದಿಲ್ಲ. ಸೊ ಇಲ್ಲೇನಾದ್ರು ಗುದ್ದಾಡ ತಂದ್ಕೊ ತಂದಿನಿ. ಆದ್ರೆ 20 ವರ್ಷದಿಂದ ಎಲ್ಲ ದೇವರ ಆಶೀರ್ವಾದದಿಂದ, ನಿಮ್ಮ ಆಶೀರ್ವಾದದಿಂದ ಯೋಜನೆಗಳು ಹೆಂಗ್ ಬಂದಂದ್ರ ಪ್ರಧಾನ ಮಂತ್ರಿ ಅವರು ಎಲ್ಲಾ ಮನೆಗೆ ಅದ ನೀರು ಕೊಡಬೇಕು, ನಳ ಮುಖಾಂತರ ನೀರು ಹೋಗ್ಬೇಕಂತೇಳಿ ಜಲ್ ಜೀವನ್ ಮಸೀನು, ಅಮೃತ್ ಯೋಜನೆ ಅಂತ ಯೋಜನೆ ತಂದ ಸ್ಕೀಮ್ ಕೊಟ್ಟ ಎಲ್ಲಾ ಮನೆಗೆ ಶುದ್ಧ ನೀರು ಇರಬೇಕು, ನಳದಾಗ ನೀರು ಬರಬೇಕಂತ. ಅದಕ್ಕೆ ನಾವು ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ 2 ಸ್ಕೀಮ್ ತಗೊಂಡು, ಒಂದು ಇಡೀ ಗ್ರಾಮ ಪಂಚಾಯತ್ ಎಲ್ಲ ಕೂಡಿ ಅಂದ್ರೆ ನಮ್ಮ ಶಿವಾಪುರ ಕಡೆ ಅಂದ್ರೆ ಗೋರಿಗೇರಿ ಶಿವಾಪುರ ಕಡೆ ಕಂಟಿನ್ಯೂ ನೀರ್ತೈತೆ. 12 ದಿನ ಒಟ್ಟ ನೀರಲ್ಲಿ ಇಂಗುದಿಲ್ಲ, ಅಲ್ಲಿ ನೀರ್ತೈತೆ. ನಾವು ಅಲ್ಲಿದೊಂದು ಲಿಫ್ಟಿಂಗ್ ಪಾಯಿಂಟ್ ಮಾಡಿ ಎಲ್ಲಾ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ನೀರು ಬರಬೇಕು. ಅದು 400 ಕೋಟಿ ಪ್ರಾಜೆಕ್ಟ್ ವರ್ಕು ಈಗ ನಡೆದೈತೆ. ಅದು ಯಾಕಂದ್ರೆ ಕೆಲಸ ಪ್ರಾರಂಭ ನಿಮ್ಗೆಲ್ಲ ಹಳ್ಳಿಗಳ ಪೈಪ್ಲೈನ್ ಬರತೈತಿ. ಅಂದ್ರೆ ಅದು ಎಲ್ಲಾ ಊರುಗಳಿಗೆ ಅಂದ್ರೆ ಒಟ್ಟ ನೀರಿಂದ ಯಾವತ್ತೂ ಕೊರತೆ ಆಗುದಿಲ್ಲ. ಮಳೆ ಇರ್ಲಿ ಬಿಡ್ಲಿ, ಬಿಸಿಲುಗಾಲ ಇರ್ಲಿ, ಎಲ್ಲಾ ಗ್ರಾಮ ನಮ್ಗೆಲ್ಲ ಅಂದ್ರೆ ಎಲ್ಲಾ ಗ್ರಾಮ ಪಂಚಾಯತಿಗಳು ಅಂದ್ರೆ ಎಲ್ಲಾ ನೀರು ಹೋಗ್ಬೇಕು, ಯಾರಿಗೂ ತ್ರಾಸ ಅಂದ್ರೆ ಅಲ್ಲಿ ಗೋಡಿಗೇರಿ ಶಿವಾಪುರದಿಂದ ಲಿಫ್ಟಿಂಗ್ ಪಾಯಿಂಟ್ಗೆ 400 ಕೋಟಿ ರೂಪಾಯಿ ಕೆಲಸ ಈಗ ಅಂದ್ರೆ ಪ್ರಾರಂಭ ಆಗೈತೆ. ಅಂದ್ರೆ ಅದು ನಡೆದೈತೆ. ಇನ್ನು ಉಳಿದೇನು ಅಂದ್ರೆ ಅರಬಾವಿ, ಕಲ್ಲೋಳಿ, ನಾಗನೂರ, ಮೂಡಲಿಗೆ ಈ 4 ಪುರಸಭೆ ಪಟ್ಟಣ ಪಂಚಾಯತಿ ಇವು ಉಳ್ಕೊಂಡ್ಬಿಟ್ಟು ಇವು ಯಾವ ಅಂದಾಗ ಇದು ಅಮೃತ ಯೋಜನೆ 2 ಬಂದು ಅದು ಇಲ್ಲಾದಾಗ ಬಹಳ ಅದಕ್ಕೆ ಇವು 4 ಪಟ್ಟಣ ಪಂಚಾಯತಿಗೆ ಹೆಂಗ್ ಮಾಡ್ಬೇಕು, ಯಾವ ಸ್ಕೀಮ್ದಾಗ ಕೊಡಬೇಕು ಅಂತೇಳಿ ಅದೊಂದು ನಮಗೆ ಬಹಳ ತಲೆನೋವಾಗ್ತಿತ್ತು. ಆದ್ರೆ ಅಮೃತ ಯೋಜನೆ 2 ಸುಮಾರು 140 ಕೋಟಿ ರೂಪಾಯಿ ನಮ್ಮ
4 ಮುನ್ಸಿಪಾಲಿಟಿಗೆ ಬಂದು ನೀವು ಬೇರೆ ಬೇರೆ ಮುನ್ಸಿಪಾಲಿಟಿಗೆಲ್ಲ ಭಾಳ 15 ಕೋಟಿ 20 ಕೋಟಿ ಸ್ಕೀಮ್ಗಳು ಬಂದು ಅದಕ್ಕೆ ಇಲ್ಲಿ ಬಂದಾಗ ಅದಕ್ಕೆ ಶಾಶ್ವತ ಅಂದ್ರೆ ಜಂಟಾಳ ಕಡೆ ಹಿಂದ ಕಡೆ ನೀರು ನಾವು ಲಿಫ್ಟ್ ಶುರು ಮಾಡ್ತೇವೆ. ಜಂಟಾಳ ಅಂದ್ರೆ ದುಪ್ತಾಳದಂದ್ರೆ ನೀರ್ ಆ ಕಡೆ ಬ್ಯಾಕ್ ವಾಟರ್ ಖಾಯಂ ನೀರ್ ಇರ್ತೈತಲ್ಲ ಅಲ್ಲಿದ ನೀರು ಲಿಫ್ಟ್ ಮಾಡಕ್ ಶುರು ಮಾಡ್ತೇವೆ. ತಂದದನ್ನು ಮಲ್ಲಾಪುರ ಬಂದ್ರೆ ಅಲ್ಲಿ ವ್ಯಾಪ್ತಿ ಒಳಗೆ ಗುಡ್ಡದ ಮ್ಯಾಗ ನಾವು ಟ್ಯಾಂಕ್ ಮಾಡ್ಬೇಕು. ಅಲ್ಲಿ ಟ್ಯಾಂಕ್ ಮಾಡಿದ್ರೆ ಅಲ್ಲಿದ ನೀರ್ ಕೆಳಗೆ ಬಂದ ಅರಬಾವಿಗೆ ಒಂದು 2 ಟ್ಯಾಂಕ್ ಆಗ್ತಾವು, ಕಲ್ಲೋಳಿಗೆ 2 ಟ್ಯಾಂಕ್ ಆಗ್ತಾವು, ನಾಗನೂರ್ಗೆ 2 ಆಗ್ತಾವು, ಮೂಡಲಿಗೆ ಗುರ್ಲಾಪುರ ಕೂಡ ಅಲ್ಲಿ 2 ಟ್ಯಾಂಕ್ ಆಗ್ತಾವ. ಈಗ ನೀರ್ ಅಲ್ಲಿದ ಬಂದ ನಿಮ್ಗೆ ಸಿಗ್ತದ್ರ ಯಾವಾಗಲೂ ಅದ್ರ ನೀರಿನ ನಿಮ್ಗೆ ಕೊರತೆ ಒಟ್ಟ ಕುಡಿ ನೀರಿನ ಸಮಸ್ಯೆ ಒಟ್ಟ ಆಗೋದಿಲ್ಲ ನಮ್ಮ ಅರಬಾವಿ ಕ್ಷೇತ್ರ ಈ ಪಟ್ಟಣ ಪಂಚಾಯತಿ ಪುರಸಭೆ ವ್ಯಾಪ್ತಿಯಲ್ಲಿ. ಅದಕ್ಕೆ ಇಂಥ ಒಂದು ಒಳ್ಳೆ ಸ್ಕೀಮ್ ನ ಮೇಜರ್ ಆಗಿದೆ. ಕೇಂದ್ರ ಸರ್ಕಾರದೈತಿ, ರಾಜ್ಯ ಸರ್ಕಾರದೈತಿ. ಕೇಂದ್ರ ಸರ್ಕಾರ ಹೆಚ್ಚಿನ ಅನುದಾನ ಇರೋದ್ರಿಂದ 2 ಸರ್ಕಾರ ಕೂಡಿ ನಮಗೆ ಈ ಯೋಜನೆ ಮಾಡಿಕೊಟ್ಟೈತೆ. ಅದಕ್ಕೆ ಇದೆಲ್ಲ ನಾವು ಸರಿಯಾಗಿ ಕೆಲಸ ಮಾಡ್ಕೊಂಡು ಕಾಂಟ್ರಾಕ್ಟರ್ಗಳು ಹೇಳಿ ಎಷ್ಟು ಬೇಗ ಅಂದ್ರೆ ಇದೊಂದು ವರ್ಷಕ್ಕೆ ಬಿಸಿಲುಗಾಲ ಪ್ರಾರಂಭ ಆಯ್ತು, ಮಾರ್ಚ್ ಏಪ್ರಿಲ್ ಇದೊಂದು ಸಲ ನೀರಿನ ಸ್ವಲ್ಪ ತ್ರಾಸ ಆದ್ರೆ ಆಗ್ಬೋದು. ಆದ್ರೆ ಮುಂದಿನ ಇದರಿಂದ ನಮಗೆ ಬಹುಶಃ ದೇವರದಿಂದ ಯಾವುದೋ ನೀರಿನ ಸಮಸ್ಯೆ ಬರೋದಿಲ್ಲ. ಅಂದ್ರೆ ಅರಬಾವಿ, ನಾಗನೂರ, ಕಲ್ಲೋಳಿ, ಮುಡಲಿಗೆ ನೀರಿನ ಸಮಸ್ಯೆ ಬರೋದಿಲ್ಲ. ಅದಕ್ಕೆ ಒಳ್ಳೆ ಸ್ಕೀಮ್ ಐತಿ. ಇದನ್ನೆಲ್ಲ ತಗೊಂಡು ನಾವು ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಭಾಗದಲ್ಲಿರುವಂತಹ ಜನಕ್ಕೆ ಒಳ್ಳೆ ಶುದ್ಧ ನೀರು ಕೊಟ್ಟು ಅವ್ರಿಗೆ ಯಾವುದೋ ಆರೋಗ್ಯಕ್ಕೆ ತೊಂದರೆ ಆಗದಂಗೆ ಈ ದೃಷ್ಟಿಯಲ್ಲಿ ಈ ಯೋಜನೆ ನಾವು ಪ್ರಾರಂಭ ಮಾಡಿದ್ವಿ. ಇದಕ್ಕೆಲ್ಲ ಅಂದ್ರೆ ಎಲ್ಲ ಅಂದ್ರೆ ಪುರಸಭೆ, ಪಟ್ಟಣ ಪಂಚಾಯತಿ ಅಲ್ಲಿದ್ದಂತ ಎಲ್ಲ ಅಧ್ಯಕ್ಷರು, ಎಲ್ಲ ಸದಸ್ಯರು ನೀವೆಲ್ಲರೂ ಸಹಕಾರ ಕೊಡಬೇಕು. ಮುಂದಿತ್ತು ಫಾಸ್ಟ್ ಆಗಿ ಕೆಲಸ ಮಾಡೋಕೆ ಎಲ್ಲಿಯೂ ಅಡೆತಡೆ ಬಂದ್ರು ಅದ್ರ ಸಮಸ್ಯೆ ಬರ್ದಂಗೆ ನೀವು ಮುಂದಿತ್ತು ಈ ಕೆಲಸ ಸ್ಕೀಮ್ ಅಂದ್ರೆ ಮುಂದಿನ ವರ್ಷದೊಳಗೆ ಅಂದ್ರೆ ನಾವು ಮುಂದಿನ ತಾಸಿಗೆ ಈ ಪ್ರೋಗ್ರಾಮ್ ಉದ್ಘಾಟನೆ ಮಾಡಿರ್ಬೋದು. ಸೀಸನ್ ಬರೋಳಗ ಅಂದ್ರೆ ನೆಕ್ಸ್ಟ್ ಬಿಸಿಲುಗಾಲ ಬರೋಳಗ ಈ ಸ್ಕೀಮ್ ಅಂದ್ರೆ ನಾವು ಉದ್ಘಾಟನೆ ಮಾಡಬೇಕು. ಅದಕ್ಕೆಲ್ಲ ನಮ್ಮ ಅಧ್ಯಕ್ಷರು, ಎಲ್ಲ ಸದಸ್ಯರು ಎಲ್ಲ ಸಹಕಾರ ಕೊಟ್ಟು ನಿಮ್ಮ ಸಹಕಾರದಿಂದ ಜಲ್ದಿ ಈ ತರ ಯೋಜನೆ ಇವತ್ತು ಅರಬಾವಿಗೆ ಯಾಕೆ ಮಾಡಿದ್ರೆ ಅರಬಾವಿಗೆ ಇರಲಿ, ಅದಕ್ಕೆ ನೀವು ಎಲ್ಲ ಬಂದು ಅದಕ್ಕೆಲ್ಲ ಸಹಕಾರ ಕೊಡಬೇಕಂತೇಳಿ ವಿನಂತಿ ಮಾಡಿ ಆ ಪ್ರಕಾರ ಎಲ್ಲ ಪುರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಮೆಂಬರ್ಗಳೆಲ್ಲ ಬಂದಿದ್ರೆ ನೀವು ಸಹಕಾರ ಕೊಡಬೇಕು. ಆದಷ್ಟು ಬೇಗನೆ 1 ವರ್ಷ ಈ ಸ್ಕೀಮ್ ಎಲ್ಲ ನಾವು ಪ್ರಾರಂಭ ಮಾಡಿ ಉದ್ಘಾಟನೆ ಮಾಡಿ ಈ ಭಾಗದಲ್ಲಿರುವಂತಹ ಜನಕ್ಕೆ ಒಳ್ಳೆ ನೀರು ಕೊಡುವಂತ ಪ್ರಾಮಾಣಿಕ ಪ್ರಯತ್ನ ನಾವೆಲ್ಲರೂ ಮಾಡಿದ್ರೆ ನಮಗೆ ಜನ ನೆನೆಸ್ತಾರೋ ಇಲ್ಲಪ್ಪ ಒಳ್ಳೇದು ಮಾಡತ್ತಾರ. ಈ ದೃಷ್ಟಿಯಿಂದ ತಾವೆಲ್ಲರೂ ಒಳ್ಳೆ ಸ್ಕೀಮ್ ಆಗಿದ್ದು. ಯಾಕಂದ್ರೆ ಬಹಳ ಒಳ್ಳೆ ಸ್ಕೀಮ್ ಅಂತ ನಾವು ಕಾಂಟ್ರಾಕ್ಟ್ ಕಡೆಯಿಂದ ಅಗದಿ ಮುಂದೆ ಕೆಲಸ ತಗೋತೀವಿ. ಮುಂದಿನ ದಿನಮಾನದಾಗ ಒಟ್ಟ ಯಾವುದು ಯಾಕಂದ್ರೆ ಮೂಡಿಗಿರ್ಬೋದು, ನಾಗನೂರ್ ಇರ್ಬೋದು, ಕಲ್ಲೋಳಿ ಅವ್ರವ್ರಿಗೆ ಎಲ್ಲಿಯೂ ನೀರಿನ ಸಮಸ್ಯೆ ಊರಾಗಿರ್ಬೋದು, ತೋಟದಾಗ ಎಲ್ಲಿಯೂ ಆಗದಾಗ ಈ ಎಲ್ಲ ಯೋಜನೆ ಪ್ರಾರಂಭ ಮಾಡ್ತೀವಿ. ಮತ್ತೆ ಇದೇ ಹೇಳಿದಂಗೆ 400 ಕೋಟಿ ಆ ಸ್ಕೀಮ್ ಏನ್ ನಡೆದೈತಿ ಅದು ಎಲ್ಲ ಹಳ್ಳಿಗಳಿಗೆ ನೀರು ಬಂದು ಮುಚ್ಚುವಂತ ಕೆಲಸ ಆಯ್ತು. ಅಂದ್ರೆ ಸಾಕಷ್ಟು ಕೆಲಸ ಮಾಡಿದ್ರು ಅದು ಎಲ್ಲ ಹಳ್ಳಿಗೆ ಬರ್ತೈತೆ. ಇನ್ನೂ ಒಂದು ಯೋಜನೆ ತಂದಿದ್ದು ನಿಮ್ಗೆ ಗೊತ್ತಿರ್ಬೋದು, ಈ ಕೆಲಸ ಚಾಲು ಐತೆ. ಅಂದ್ರೆ ನಮ್ಮ ಅರಬಾವಿ ಕ್ಷೇತ್ರ ಒಳಗೆ 20 ಕೆರೆಗಳಿದ್ದು ಎಲ್ಲ ಮುಚ್ಚಿ ಹೋಗಿದ್ದಾವ. ಅವು 20 ಕೆರೆ ಮತ್ತೆ ಹೊಸವೆಲ್ಲ ಮಾಡಾಕತ್ತೀವಿ, ನಿಮ್ಗೆಲ್ಲ ಗೊತ್ತಿರ್ಬೋದು. ಅದು ಸ್ವಲ್ಪ 380 ಕೋಟಿ ಕೆಲಸ ಅದ. ಅಂದ್ರೆ ಹೆಚ್ಚಿನ ಕೆಲಸ ಹೆಚ್ಚು ಕಮ್ಮಿ ನಮ್ಮ ಕ್ಷೇತ್ರದೊಳಗೆ ಆಗ್ತದೆ. ರೋಡ್ ಅಷ್ಟು ಆಗ್ಬೇಕೈತಿ. ರೋಡ್ಗನು ನಮ್ಮ PW ಮಂತ್ರಿ ನಾವು ವಿನಂತಿ ಮಾಡ್ಕೊಂಡನು, ಅವರು ಅಷ್ಟ ದಿನ ರೊಕ್ಕ ಕೊಟ್ರೆ ಹೆಚ್ಚು ಕಮ್ಮಿ ಹೈಯೆಸ್ಟ್ ಕೆಲಸ ಕನ್ನಡ ನಾವು ಮಾಡಿದ್ರೆ ಉಳಿದ MLA ರೊಕ್ಕ ಬರವಾಲತ್ತೆ. ನೀವು ನೋಡತ್ತೀರಿ ಉಳಿದ MLA ರೊಕ್ಕ ಬರವಾಲತ್ತೇಳಿ ಎಲ್ಲ ಜಗಳ ಮಾಡತ್ತಾರೆ. ದಿವಸ ಪೇಪರ್ ಟಿವಿಯಾಗ ಜಗಳ, ಏನು ಗ್ಯಾರಂಟಿ ಕೊಡತ್ತೀರಿ, ಡೆವಲಪ್ಮೆಂಟ್ ಆಗತ್ತೇಳಿ. ನಮ್ಮ ರಾಜು ಕಾಗೇರಿ ನೀವೆಲ್ಲ ಸ್ಟೇಟ್ಮೆಂಟ್ ನೋಡ್ತಿರ್ಬೇಕು ಹೆಂಗ್ ಕೊಡ್ತಾರಂದ್ರೆ ನಮ್ಮ ಮುಂದೆ ಹೇಳಿದ್ದಾವ ಈ ಸಲ ನಾ ಆತ್ಮಹತ್ಯೆ ಮಾಡ್ಕೊತಾನ ನಮ್ಮ ರೊಕ್ಕ ಕೊಡ್ತಾರೆ. ಅದಕ್ಕೆ ನಾ ಏನಿ ಬೆಳಗಾವಿ ಸೋರ್ಸೋದು ಮಾಡ್ಕೊಂಡ್ಬಿಡತ್ತೀವಿ, ನಾವು ಎಲ್ಲ ರೊಕ್ಕ ಕೊಡ್ತಾರೆ ನಮಗೂ ಬರ್ತಾವು ಅಂತೇಳಿ. ಅದಕ್ಕೆ MLA ಇಂಥ ಫಂಡ್ ಇಲ್ಲಂದಾಗ ಅದಕ್ಕೆ ಹೆಚ್ಚಿಗೆ ಅದನ್ನ ದೇವರದಿಂದ ಹಿಂದಕ್ಕೆ ನಮ್ಮ BJP ಸರ್ಕಾರ ಇದ್ದಾಗ ನಾವೆಲ್ಲ ಸ್ಯಾಂಕ್ಷನ್ ಮಾಡ್ಕೊಂಡಿದ್ದು, ಈಗ ಅವೆಲ್ಲ ಇಂಪ್ಲಿಮೆಂಟ್ ಆಗತ್ತವೆ. ಅದಕ್ಕಿಂತ ಯೋಜನೆ ಅಂದ್ರೆ ಈ ಅಮೃತ ಯೋಜನೆ 140 ಕೋಟಿ, ಕೇರಿ ತುಂಬುದು 380 ಕೋಟಿ, ಅಥವಾ ನಮ್ಮೆಲ್ಲ JJM ಹಳ್ಳಿಗೆಲ್ಲ ನೀರು ಕೊಡೋದು 400 ಕೋಟಿ, ಸುಮಾರು 1000 ಕೋಟಿ ವರ್ಕ್ ನಾವು ಮಾಡಾಕತ್ತು. ಅದಕ್ಕೆ ಇದೆಲ್ಲ ನಮ್ಮೆಲ್ಲ ದೇವರ ಆಶೀರ್ವಾದ ನಿಮ್ಮ ಪುಣ್ಯದಿಂದ ಆಗ್ತದೆ. ನಾವು ಆದಷ್ಟು ಈ ಭಾಗದಲ್ಲಿ ಒಳ್ಳೆ ಕೆಲಸ ಇದ್ರ ಜೊತೆಗೆ ರಸ್ತೆ ನಾವು ಮಾಡ್ಕೊಂಡ್ಬಿಟ್ರೆ ಹೆಚ್ಚು ಕಮ್ಮಿ ನಮ್ಮೆಲ್ಲ ಕೆಲಸಗಳು ಆಗ್ತಾವೆ. ಅದಕ್ಕೆ ಎಲ್ಲರೂ ಈ ಭಾಗದಲ್ಲಿರುವಂತಹ ನಮ್ಮೆಲ್ಲ ಮುಖಂಡರು, ರೈತರು, ನಿಮ್ಮೆಲ್ಲರೂ ಸಹಕಾರ ನಮ್ಗೆ ಬೇಕಾಗ್ತದೆ. ನಿಮ್ಮ ಆಶೀರ್ವಾದ, ನಿಮ್ಮ ಅನುಗ್ರಹ ಇನ್ನೂ ಹೆಚ್ಚಿನ ಶಕ್ತಿ ಮೇಲೆ ಕೆಲಸ ತಂದು ಅರಬಾವಿ ಕ್ಷೇತ್ರ ಅಭಿವೃದ್ಧಿ ಮಾಡೋ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೀನಿ. ಅದಕ್ಕೆ ಇವತ್ತು ಸಣ್ಣ ಕಾರ್ಯಕ್ರಮ ಜಲ್ದಿ ಆದರೂ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿ ವೇದಿಕೆ ಮೇಲಿದ್ದಂತ ಎಲ್ಲ ಗಣ್ಯರಿಗೆ ತಮ್ಗೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಜಯ ಹಿಂದ್, ಜಯ ಕರ್ನಾಟಕ.